ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಥರ್ಸ್ಡೇ ವ್ಲಾಗ್ ಆಗಿದೆ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ಲಾಗಿ ಒಂದು ನಮ್ಮ ಅಕ್ಕ ಡಿಶ್ ಮಾಡಿದ್ದಾಳೆ. ನೆನ್ನೆ ಉಳಿದಿರೋ ಅಂಥ ಅನ್ನದಲ್ಲಿ ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೂ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು, ಸುಸ್ತಾಗೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾಳೆ. ಸೊ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂದ್ಕೊಂಡು ನಾನು ಟ್ರೈ ಮಾಡಿದ್ದೀನಿ. ನಾನಂತ ಇದನ್ನು ಕುಡಿದಾಗ ಫುಲ್ ಒಂದಿನ ಪೂರ್ತಿ ಫುಲ್ ಆ್ಯಕ್ಟಿವ್ ಆಗೇ ಇದ್ದೀನಿ. ಇದ್ರ ರೆಸಿಪಿ ಮತ್ತು ಇದ್ರ ಬೆನಿಫಿಟ್ಸ್ ಕೂಡ ಅವಳೇ ಹೇಳ್ತಾಳೆ, ಕೇಳೋಣ ಬನ್ನಿ. ನಿನ್ನೆ ನೆನೆ ತಿಂತಾ ಇದ್ರು. ಯಾಕಂದ್ರೆ ಅವ್ರು ಇವತ್ತಿನವರೆಗೂ ಅವ್ರು ಆರೋಗ್ಯವಾಗಿದ್ದಾರೆ. ಅಂದ್ರೆ ಆಗಿನ ಕಾಲದವ್ರು ಮುದುಕಿ ಆಗಿದ್ರು ಎಷ್ಟು ಎನರ್ಜಿಯಾಗಿ ಓಡಾಡ್ತಿರ್ತಾರೆ. ಆಗಿನ ಕಾಲದಲ್ಲಿ ಹಿಂಗೆ ಅಂತ ಮಾಡ್ಕೊಂಡು ತಿಂತಾ ಇದ್ರು. ರಾತ್ರಿ ಅನ್ನನ ಇಟ್ಕೊಂಡು ಅದಕ್ಕೆ 2 ಚೊಂಬಿ ಅಂದ್ರೆ 2 ಲೋಟ ನೀರು ಹಾಕ್ಬಿಟ್ಟು ತಿರ್ಗಾ ಬೆಳಗ್ಗೆ ಎದ್ದು ಈ ಅನ್ನನ ಜಾರ್ಗೆ, ಅವಾಗ ಜಾರೇನೇ ಇರಲಿಲ್ಲ. ಈಗ ನಾನೇನು ಮಾಡಿದ್ದೀನಿ, ಜಾರ್ಗೆ ಅನ್ನ ಮತ್ತು ನೀರು ನೆನೆಸಿರ್ತೀನಲ್ಲ ಆ ನೀರು ಹಾಕ್ಬಿಟ್ಟು ಜೊತೆಲಿ ಮೊಸರು ಹಾಕಿ ಒಂದೇ ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ತಿರ್ಗಾ ಇನ್ನೊಂಚೂರು ಅದಕ್ಕೆ ನೀರು ಮಿಕ್ಕಿರುತ್ತಲ್ಲ ಆ ನೀರು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಜೀರಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೆಳ್ಳಗೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಆರೋಗ್ಯವಾಗಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ, ಆರೋಗ್ಯವಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಆಮೇಲೆ ಸುಸ್ತಾಗಲ್ಲ ಗೊತ್ತಾ. ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ಕೊಬ್ಬಿನಾಂಶ ಏನೂ ಇಲ್ಲ, ಎಲ್ಲ ಒಳ್ಳೇದೇನೆ. ಮಜ್ಜಿಗೆ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ನಾನು ಮೊಸರು ಏನು ಮಾಡಿದ್ದೀನಿ ಗೊತ್ತಾ, ಹೆಪ್ಪಾಕ್ಬಿಟ್ಟೆ ಮೊಸರು ಮಾಡಿರೋದು ನಾನು. ಹಂಗಿರುತ್ತೆ ನೋಡಿ. ನೀವು ಏನಾದರೂ ಈ ಥರದ್ದು ಆದರೆ ಅನ್ನ ಉಳಿದಿದ್ರೆ ಅದನ್ನು ಬಿಸಾಕಕ್ಕೆ ಮನಸ್ಸಿಲ್ಲ ಅಂತ ಅಂದರೆ, ಇದನ್ನು ಬಿಸಾಕಕ್ಕೆ ನಿಮಗೆ ಏನಾದರೂ ಬೇಜಾರಾದರೆ ಅನ್ನ ಬಿಸಾಕ್ಬಾರ್ದು. ಇದನ್ನು ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡೋದಕ್ಕೂ ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ವಾ, ಬೆಳಿಗ್ಗೆ ಯಾರನ್ನ ತಿಂತಾರೆ, ಈ ಥರ ಮಾಡ್ಕೊಂಡು ಕೊಟ್ಟರೆ ಟಿಫನ್ನು ಆಗುತ್ತೆ, ವೆಯ್ಟ್ ಲಾಸ್ ಮಾಡ್ದಂಗೂ ಆಗುತ್ತೆ, ಅನ್ನ ವೇಸ್ಟ್ ಮಾಡ್ತಾ ಇದ್ದಂಗೂ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ವೆಯ್ಟ್ ಲಾಸ್ಗೆ ಒಳ್ಳೆ ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ತಿದ್ದಾರೆ. ನೀವು ಈ ಥರ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ. ಸಕ್ಕತ್ತಾಗಿದೆ ಟೇಸ್ಟ್, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ಥರ ಮಾಡ್ಕೊಂಡು ತಿಂದರೆ ಏನು ತಪ್ಪೇನಿಲ್ಲ. ಇದ್ರಲ್ಲಿ ಅನ್ನ ಜಾಸ್ತಿನೂ ಇಲ್ಲ ನೋಡಿ, ಅನ್ನ ಜಾಸ್ತಿನೂ ಇಲ್ಲ. ಹತ್ರ ಬಂದು ತೋರಿಸು. ಅನ್ನ ಜಾಸ್ತಿನೂ ಇಲ್ಲ, ಬರೀ ಮೊಸರು, ಈರುಳ್ಳಿ, ಜೀರಿಗೆ ಇದೆ ನೋಡಿ. ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಅಮೃತ, ಸಕ್ಕತ್ತಾಗಿದೆ ಟೇಸ್ಟ್. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಅಪರೂಪ ಇವರತ್ತೆ ಏನು ಮಾಡ್ತಾರೆ ಗೊತ್ತಾ, ನನಗೆ ಗೊತ್ತಿರಲಿಲ್ಲ. ಮುಂಚೆ ನಮ್ಮ ತಾತವರೆಲ್ಲ ಮಾಡ್ತಾರೆ, ಅದನ್ನ ಮರ್ತಿದ್ದಾರೆ, ಟೇಸ್ಟನ್ನು ಗೊತ್ತಿರ್ತಾರೆ. ಇವರತ್ತೆ ನಾನು ಲಾಸ್ಟಲ್ಲಿ ಕನಕಪುರಕ್ಕೆ ಹೋಗಿಲ್ಲಲ್ಲ, ಅವಾಗ ಮುದ್ದೆಲ್ಲಿ ಈ ಥರ ಮಾಡ್ಕೊಂಡಿದ್ರು. ಸಕ್ಕತ್ತಾಗಿ. ನಿನ್ನೆ ರಾತ್ರಿ ಉಳಿದಿರುತ್ತಲ್ಲ ಮುದ್ದೆನ, ಅದನ್ನ ವೇಸ್ಟ್ ಮಾಡಿ ಒಬ್ಬೊಬ್ರು ಬಿಸಾಕ್ಬಿಡ್ತಾರೆ. ಆ ಮುದ್ದೆನ ಚೆನ್ನಾಗಿ ಕಿವಿಸ್ಬಿಟ್ಟು ಇದು ಮಜ್ಜಿಗೆನ ಹಾಕಿ ಈರುಳ್ಳಿ, ಜೀರಿಗೆ, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಟ್ಟಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ಸೇಮ್ ಒಂಥರ ಅಂಬ್ಲಿ ಕುಡ್ದಂಗೆ ಆಗ್ತಿತ್ತು, ತುಂಬ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅದು ತಂಪು. ನಮ್ಮತ್ತೆ ನಾನು ಹೋದಾಗೆಲ್ಲ ನಾನು ಕೇಳಿದ್ರೆ ಮಾಡ್ಕೊಡ್ತಾರೆ. ಅದಕ್ಕೆ ನಮ್ಮತ್ತೆ ಗಟ್ಟಿ ಇರೋದು. ಇವತ್ತೆ ಎಷ್ಟೊಂದೆಲ್ಲ ಆಪ್ರೇಷನ್ ಆಗಿದೆ. ಕೈ ಇಲ್ಲಲ್ಲ, ಇಲ್ಲಿ ಬೆನ್ನು, ಕಣ್ಣು ಆಪ್ರೇಷನ್ನು, ಅದು ಅಷ್ಟೇ. ಕೈ ಓಡಾಡ್ತಾರೆ, ಅಲ್ಲಿ ಹೋದಾಗ ಒಂದ್ಸತಿ ತೋರಿಸಿದ್ರೆ. ಹಾಗೆ ನಮ್ಮ ಭಾವನೂ ಕೂಡ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಮಟನ್ ತಂದಿದ್ರು. ಮಟನ್ ಮಮ್ಮಿನೇ ಮಾಡ್ತಿದ್ದಾರೆ. ಸೊ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಟನ್ನ ಹಾಕಿ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದಾರೆ. ಅದನ್ನು ಪೂರ್ತಿ ಬೆಂದಾದ್ಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಕುದಿಸೋದ್ರಿಂದ ಸಪ್ಪೆ ಸಾರು ಕೂಡ ಆಗುತ್ತೆ, ಮಕ್ಳಿಗೂ ತಿನ್ನಿಸ್ಬೋದು, ಸೂಪ್ ಥರನೂ ಕುಡಿಸ್ಬೋದು. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಬಾಣಲಿಲಿ ಎಣ್ಣೆ ಹಾಕಿ 5 ಲವಂಗ, 2 ಇಂಚ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ 2 ದೊಡ್ಡ ಸೈಜ್ ಇರೋಂಥ ಬೆಳ್ಳುಳ್ಳಿ, ಹಾಗೆ 1 ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ತೊಗೊಂಡು ಉದ್ದುದ ಹೆಚ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದಾರೆ. ಈ ಥರ ಎಲ್ಲ ಫ್ರೈ ಎಲ್ಲ ಮಾಡಾದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದಾರೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ನೋಡಿ ಇದನ್ನು ಪೂರ್ತಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಈ ಥರ ಫ್ರೈ ಆಗಬೇಕು. ಈ ಥರ ಎಲ್ಲ ಫ್ರೈ ಆದಮೇಲೆ ಈ ಸಾಂಬಾರು, ಸಪ್ಪೆ ಸಾಂಬಾರು ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತೆ ಕುದಿಸ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ತೆಂಗಿನಕಾಯಿ, ಹಾಗೆ ಇದಕ್ಕೆ ಕಡಲೆಪಪ್ಪನ್ನ ಹಾಕಿ ನಾವು ಹುರ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಮೆಣಸಿನಕಾಳು ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈ ಥರ ಪೂರ್ತಿಯಾಗಿ ಈ ಥರ ಪೇಸ್ಟ್ ಆಗಬೇಕಾಗುತ್ತೆ.
ಈ ಥರ ಎಲ್ಲ ಪೇಸ್ಟ್ ಎಲ್ಲ ಆದಮೇಲೆ ಕುದಿತಿರೋ ಸಾಂಬಾರಿಗೆ ಮಸಾಲೆನ ಮಿಕ್ಸ್ ಮಾಡಿ ತಿರುಗಿಸಿದ್ರೆ ಮಟನ್ ಸಾಂಬಾರು ಈಸಿಯಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಾನು ಕಮೆಂಟ್ ಮಾಡಿ. ಸೊ ಇದನ್ನು ನಮ್ಮ ಮಮ್ಮಿನೇ ಮಾಡಿರೋದು. ತುಂಬ ತೆಳ್ಳಗೆ, ನಮಗೆ ತೆಳ್ಳಗೆ ಬೇಕಾಗಿತ್ತು. ನಮ್ಮ ಚಾಪ್ಸ್ ಎಲ್ಲ ತಿಂದಿದ್ನಲ್ಲ, ಸೊ ಈ ಥರ ತೆಳ್ಳಗಿರೋ ಸಾಂಬಾರನ್ನ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಈ ಥರ ಮಾಡಿಕೊಟ್ರು. ಸಕ್ಕತ್ ಟೇಸ್ಟಿ ಆಗಿರುತ್ತೆ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಆಯಿತು, ಸಾಂಬಾರು ರೆಡಿ. ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಿದೆ, ಈ ಕಡೆ ಮುದ್ದೆನೂ ಕೂಡ ಬೆರೆಸ್ತಾ ಇದ್ದಾರೆ. ಈ ಥರ ಎಲ್ಲ ಮುದ್ದೆ ಎಲ್ಲ ಬೆರೆಸಿದ್ದಾಯಿತು. ಇವಾಗ ಸೊ ಮುದ್ದೆ ಎಲ್ಲ ಕಟ್ಟಿ ಆಚೆ ಬಂದಮೇಲೆ ನಮ್ಮ ಅಕ್ಕ ಮಗಳು ಚಿನ್ನಿ ಹಾಗೆ ನಮ್ಮ ಮಮ್ಮಿನೂ ಸ್ವಲ್ಪ ತಮಾಷೆಗೆ ಅಂತಂದು ಜಗಳ ಆಡ್ತಿದ್ರು. ವಾರ್ ನಡೆದಿದೆ. ಜಗಳ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡ್ವಿ ಎಲ್ರೂ. ಸೊ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋದೇ ಎಷ್ಟು ಚೆಂದ ಅಲ್ವಾ. ಇದು ಮೊದಲು ನಾವು ಚಿಕ್ಕವರಿರ್ಬೇಕಾದಾಗ ಹಬ್ಬಗಳಲ್ಲಿ ಮತ್ತು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನೇ ಇದ್ದಿದ್ದು. ಅವಾಗೆಲ್ಲ ಇದೇ ಥರ ಇರ್ತಿತ್ತು. ಬಟ್ ಇವಾಗ ಮದುವೆ ಆಗಿ ಬೇರೆ ಕಡೆ ಹೋದಾಗ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮನೇಲಿ ಜಾಯಿಂಟ್ ಫ್ಯಾಮಿಲಿನೇ, ಬಟ್ ಅಲ್ಲಿ ಯಾವಾಗಲೂ ಒಟ್ಟಿಗೆ ಕೂತು ಊಟ ಮಾಡಲ್ಲ. ಫಸ್ಟು ಗಂಡು ಮಕ್ಳಿಗೆಲ್ಲ ಕೊಟ್ಟು ಆಮೇಲೆ ಹೆಣ್ಮಕ್ಳು ಊಟ ಮಾಡ್ತಾರೆ. ಸೊ ನಮ್ಮ ಮಮ್ಮಿ ಮನೇಲಿ ಆ ಥರ ಅಲ್ಲ, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಒಟ್ಟಿಗೆ ಕೂತು ಊಟ ಮಾಡಿದ್ರೆ ಎಷ್ಟು ಚೆಂದ ಅಲ್ವಾ. ನಾನಂತೂ ತುಂಬಾ ಮಿಸ್ ಮಾಡ್ಕೊತೀನಿ ಈ ಒಂದು ಮೂಮೆಂಟ್ನ. ಎಲ್ಲರೂ ರಜದಲ್ಲಿ ಇಲ್ಲ ಅಂದರೆ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಸೇರಬೇಕು. ಫಂಕ್ಷನ್ ಅಂತೂ ಸಖತ್ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಯಾರು ಅಷ್ಟು ಇಂಟ್ರೆಸ್ಟಾಗಿ ಕೊಟ್ಟು ಮಾಡೋದಿಲ್ಲ ಊಟನ. ಈ ಥರ ರಜೆ ಟೈಮಲ್ಲಾದರೆ ನಮಗೆಲ್ಲರೂ ಸಿಗ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಈ ಥರ ಊಟ ಮಾಡೋದು. ನಿಮ್ಗೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮಾಡಿ. ಹೆಂಗೈತ್ರೋ ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ನಿಮಗೋಸ್ಕರ ಈ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಮ ನಂದಿನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.